2019 ಲೋಕಸಭಾ ಚುನಾವಣೆಯನ್ನ ನಾವು ಎದುರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಚುನಾವಣೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಳಿವು ಮತ್ತು ಉಳಿವಿನ ಯುದ್ಧವಾಗಿ ಪರಾಮರ್ಶಿಸಲಾಗ್ತಾ ಇದೆ. ಕಳೆದ 5 ವರ್ಷಗಳ ಹಿಂದೆ ಈ ದೇಶದ ಮತದಾರರ ಮುಂದೆ ಹಲವು ಸುಳ್ಳು ಭರವಸೆಗಳನ್ನು ನೀಡಿ ಆ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಬಿಜೆಪಿ ನೇತೃತ್ವದ NDA ಸರ್ಕಾರ 5 ವರ್ಷಗಳ ಜನವಿರೋಧಿಯಾದಂಥ ನೀತಿಗಳ ಮೂಲಕ ಇವತ್ತು ಜನರಿಂದ ತಿರಸ್ಕರಿಸಲ್ಪಟ್ಟಂತ ಒಂದು ಪಕ್ಷವಾಗಿ ಈ ದೇಶದ ಜನತೆ ಮುಂದೆ ಎದ್ದು ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ಅವರ ಹಿಂದುತ್ವದ ಸಿದ್ಧಾಂತದ ಮೇಲೆ ಆಗಿರಲಿಲ್ಲ. ಬದಲಿಗೆ UPA ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಕಡೆಯಾದರೆ, ದಿನನಿತ್ಯ ಸಾಮಗ್ರಿಗಳ ಬೆಲೆ ಏರಿಕೆಯಿಂದಾಗಿ ಜನರು ತತ್ತರಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ದೇಶದ ಜನತೆಯ ಮುಂದೆ ಬದಲಾವಣೆಗಾಗಿ ನಮಗೆ ಮತ ನೀಡಿ ಅಂತ ಹೇಳುವಂತಹ ಘೋಷಣೆಯನ್ನ ಮೊಳಗಿಸಿ ಬಡವರ ಖಾತೆಗಳಿಗೆ 15 ಲಕ್ಷ ರೂಪಾಯಿಗಳನ್ನು ಹಾಕ್ತೇವೆ ಅಂತ ಹೇಳುವ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಿಜೆಪಿಯವರು ಅಧಿಕಾರದ ಚುಕ್ಕಾಣಿಯನ್ನ ಕಳೆದ ಚುನಾವಣೆಯಲ್ಲಿ ಹಿಡಿದರು. ಆದರೆ ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಮಾಡಿದಂತಹ ಸಾಧನೆಗಳನ್ನ ನಾವು ಪಟ್ಟಿ ಮಾಡಿದರೆ ಈ ದೇಶದ ಪ್ರಜೆಗಳ ಹಕ್ಕುಗಳನ್ನು ಕಸಿದು ಶ್ರೀಮಂತ ವರ್ಗದವರ ಪರವಾಗಿ ಆಡಳಿತವನ್ನ ನಡೆಸಿದ್ದು ಬಿಟ್ರೆ ಇಲ್ಲಿನ ಪ್ರಜೆಗಳಿಗಾಗಿ ಯಾವುದೇ ಯೋಜನೆಗಳನ್ನ ಜಾರಿಗೊಳಿಸಲಿಕ್ಕೆ, ಬಡತನ ನಿರ್ಮೂಲನೆಗಾಗಿ ಯಾವುದೇ ಯೋಜನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಪೂರಕವಾದ ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ. ಬದಲಿಗೆ ಹಲವು ರೀತಿಯ ಘೋಷಣೆಗಳನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆದರೆ ವಿಕಾಸಗೊಂಡದ್ದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾನ ಕುಟುಂಬದವರೇ ಹೊರತು ಈ ದೇಶದ ಪ್ರಜೆಗಳು ಎಲ್ಲೂ ಕೂಡ ವಿಕಾಸಗೊಳ್ಳಿಲ್ಲ. 5 ವರ್ಷಗಳ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾದಂತಹ ಬಿಜೆಪಿಯವರು, ಯಾಕೆಂತೇಳಿದ್ರೆ ಅವರಿಗೆ ಈ ದೇಶದಲ್ಲಿ RSSನ ಸಾಕೆಯನ್ನು ನಡೆಸಿ ಮಾತ್ರ ಅನುಭವ ಇದ್ದವರ ಕೈಗೆ ದೇಶದ ಆಡಳಿತ ಕೊಟ್ಟರೆ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನ ಕಳೆದ 5 ವರ್ಷದಲ್ಲಿ ಈ ದೇಶದ ಜನ ನೋಡಿದ್ದಾರೆ. ರಾತ್ರಿ ಅರ್ಧ ರಾತ್ರಿಯಲ್ಲಿ ಎದ್ದು ನಿಂತು ನಿದ್ದೆಯಿಂದ ಎದ್ದು ತನ್ನ ಬಾಯಿಯಲ್ಲಿ ಹೇಳಿದ್ದನ್ನೇ ಘೋಷಣೆ ಮಾಡಿ ಇಲ್ಲಿ ನೋಟ್ ಬ್ಯಾನ್ ಅಂತ GST ಅಂತ ಹಲವು ರೀತಿಯ ಯೋಜನೆಗಳನ್ನ ಜನರ ಮುಂದೆ ಅನೌನ್ಸ್ ಮಾಡಿ ಆ ಮೂಲಕ ಈ ದೇಶದ ಪ್ರಜೆಗಳನ್ನ ಸಂಕಷ್ಟಕ್ಕೆ ತಳ್ಳಿದಂಥ ಆಡಳಿತವನ್ನ ಬಿಜೆಪಿಯವರು ಮಾಡಿದರು. ಇಲ್ಲಿನ ಮಧ್ಯಮ ವರ್ಗದ ವ್ಯಾಪಾರಿಗಳು ಇವತ್ತು ತಮ್ಮ ವ್ಯಾಪಾರಗಳನ್ನ ಬಂದ್ ಮಾಡುವ ಹಂತಕ್ಕೆ ಇವತ್ತು ಬಂದು ನಿಂತಿದ್ದಾರೆ. ಈ ರೀತಿಯ ಜನವಿರೋಧಿಯಾದಂತಹ ಆಡಳಿತವನ್ನ ನಡೆಸಿ ಕಳೆದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮತ್ತೆ ಎಂದೂ ಕೂಡ ಈ ದೇಶದ ಜನ ಅಧಿಕಾರಕ್ಕೆ ತರುವುದಿಲ್ಲ ಅಂತ ಹೇಳುವಂತ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಹೇಳುವಂತ ಒಂದು ಸಂದೇಶವನ್ನ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ನೀಡಿತು. ಈ ಸಂದರ್ಭದಲ್ಲಿ ಆಗಿದೆ, ಬಿಜೆಪಿಯವರಿಗೆ ಇನ್ನೊಮ್ಮೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿದಾಗ ಬಹುಶಃ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಮತ್ತೊಮ್ಮೆ ನಾನು ಪ್ರಧಾನಿ ಆಗುವುದಿಲ್ಲ ಅಂತೇಳಿ. ಆ ಕಾರಣದಿಂದಲೇ ಸಿಕ್ಕಿದ 5 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಯಾವುದೆಲ್ಲ ರಾಷ್ಟ್ರಗಳಿದೆಯೋ ಆ ಎಲ್ಲ ರಾಷ್ಟ್ರಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸುತ್ತಿ ಬಂದಿದ್ದಾರೆ. ಇನ್ನೊಮ್ಮೆ ಈ ಚಾನ್ಸ್ ಸಿಗ್ಲಿಕ್ಕಿಲ್ಲ ಅಂತ ಹೇಳುವ ಕಾರಣಕ್ಕೆ ನಾವು ಗಮನಿಸಬೇಕಾದ್ದೇನು, ಈ ರೀತಿಯಲ್ಲಿ ಜನರಿಂದ ಹಲವು ಭರವಸೆಗಳನ್ನ ಕೊಟ್ಟು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಬಿಜೆಪಿಯವರು ಈ ಅಧಿಕಾರವನ್ನ ನಿರ್ವಹಿಸುವುದರಲ್ಲಿ ವಿಫಲರಾಗಿ ಕೊನೆಗೆ 6 ತಿಂಗಳ ಹಿಂದೆ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದವನ್ನ ಮತ್ತೆ ಮುನ್ನೆಲೆಗೆ ತಂದು ಆ ಮೂಲಕ ಕೋಮು ಧ್ರುವೀಕರಣ ಮಾಡಲಿಕ್ಕೆ ಬಿಜೆಪಿಯವರು ಪ್ರಯತ್ನ ಮಾಡಿದರು. ಅವರು ಹೇಳಿದ್ರು ಫೆಬ್ರವರಿ ತಿಂಗಳಲ್ಲಿ ನಾವು ರಾಮ ಮಂದಿರಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತೇವೆ ಅಂತೇಳಿ. ಆ ಸಂದರ್ಭದಲ್ಲಿ ಬಾಬರಿ ಮಸೀದಿಯ ಧ್ವಂಸದ ಸಂದರ್ಭ, ಆ ಜಾಗದಲ್ಲಿ ಮತ್ತೆ ಬಾಬರಿ ಮಸೀದಿಯನ್ನ ನಿರ್ಮಿಸಿಕೊಡ್ತೇವೆ ಅಂತೇಳಿ ಭರವಸೆ ಕಟ್ಟ ಕಾಂಗ್ರೆಸ್ ಪಕ್ಷದವರು
ಇದರ ವಿರುದ್ಧವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಮುಂದಾಗದೇ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಜನತೆಯ ಮುಂದೆ ಹೇಳಿತು, ಒಂದು ವೇಳೆ ಈ ಒಂದು ವಿವಾದಿತ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಇತ್ಯರ್ಥವಾಗಲಿಕ್ಕೆ ಬಾಕಿ ಇರುವಂತಹ ಪ್ರದೇಶದಲ್ಲಿ ಕಾನೂನು ಮತ್ತು ಸಂವಿಧಾನವನ್ನ ಉಲ್ಲಂಘಿಸಿ RSS ನವರು ಬಿಜೆಪಿಯವರು ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾದರೆ ಅದನ್ನ ತಡಿಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಿದ್ಧವಾಗಿದೆ ಅಂತ ಹೇಳುವಂತ ಸಂದೇಶವನ್ನ ನಾವು ಕೊಟ್ಟೆವು. ಈ ಸಂದೇಶ ಹೋದಾಗ RSS ನವರಿಗೆ ಅರ್ಥ ಆಯ್ತು. ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕೇರಳದ ಕೆಲವು ಕಡೆಗಳಲ್ಲಿ RSS ನವರಿಗೆ ಆದಂತ ಒಂದು ಅನುಭವ ಇದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮಾತು ಹೇಳಿದ್ರೆ ಅದನ್ನ ಮಾಡಿ ತೋರಿಸ್ತಾರೆ ಅಂತೇಳಿ ಅವರಿಗೆ ಗೊತ್ತಿತ್ತು. ಈ ಕಾರಣದಿಂದಲೇ ಅವರು ಈ ಒಂದು ಯೋಜನೆಯಿಂದ ಅವರು ಹಿಂದೆ ಸರಿದರು. ಮತ್ತೆ ಚುನಾವಣೆಯಲ್ಲಿ ಜನರ ಮುಂದೆ ಇಡ್ಲಿಕ್ಕೆ ವಿಷಯಗಳು ಏನೂ ಇಲ್ಲದೆ ಇರುವಾಗಿದೆ ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದನಾ ದಾಳಿ ನಡೆಯುವಂಥದ್ದು. ಈಗ ಬಿಜೆಪಿಯವರಿಗೆ ಇರುವಂತಹ ಒಂದೇ ಅಸ್ತ್ರ ಏನು ಅಂತ ಹೇಳಿದ್ರೆ, ಈ ದೇಶ ರಕ್ಷಣೆ ಆಗಬೇಕಾದ್ರೆ, ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕಾದ್ರೆ ನಾವು ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳುವಂತ ಘೋಷಣೆಯೊಂದು ಬಿಟ್ರೆ ಈ ದೇಶದ ಜನತೆಯ ಮುಂದೆ ಬಿಜೆಪಿಯವರಿಗೆ ಹೇಳಲಿಕ್ಕೆ ಏನೂ ಕೂಡ ಇಲ್ಲದಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ 5 ವರ್ಷ 10 ವರ್ಷ ಈ ಜಿಲ್ಲೆಯ ಸಂಸದನಾಗಿ ಈ ಜಿಲ್ಲೆಯ ಮಾನ ಮರ್ಯಾದೆಯನ್ನ ಸಂಸತ್ತಿನಲ್ಲಿ ಕಳ್ಕೊಂಡೋದು ಬಿಟ್ರೆ ಈ ಜಿಲ್ಲೆ ಏನು ಕೂಡ ಕೊಡ್ಲಿಲ್ಲ. ಸರಿಯಾಗಿ ಎದ್ದು ನಿಂತು ಭಾಷಣ ಮಾಡಲಿಕ್ಕೆ ಮಾತನಾಡಲಿಕ್ಕೆ ಬಾರದವರು ಸಂಸತ್ತಿನಲ್ಲಿ ಹೋಗಿ ಈ ಜಿಲ್ಲೆಯ ಪ್ರಜೆಗಳ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾದರೆ ಒಂದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತನಾಡಬೇಕು. ತುಳು ಬಿಟ್ರೆ ಇನ್ನೊಂದು ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಗೊತ್ತಿಲ್ಲದವರನ್ನ 10 ವರ್ಷ ಸಹಿಸಿಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಈ ಜಿಲ್ಲೆಯ ಜನರ ಸಹನೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದರ ಒಂದು ಉದಾಹರಣೆಯಾಗಿದೆ. ಆದರೆ ಇವತ್ತು ಜಿಲ್ಲೆಯ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲನ್ನ ಸಂಸತ್ತಿಗೆ ಕಳಿಸುವುದರ ಬದಲಿಗೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸಿಗೆ ಕಳಿಸಬೇಕು ಅಂತೇಳಿ ಜಿಲ್ಲೆಯ ಜನ ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ಇದಕ್ಕೆ ಪರ್ಯಾಯ ಯಾರು? ಬಿಜೆಪಿಯ ದುರಾಡಳಿತದಿಂದ ಜನ ಬೇಸತ್ತುಕೊಂಡಿರುವಾಗ ಇದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರನ್ನ ಇವತ್ತು ತೋರಿಸ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಈ ದೇಶದಲ್ಲಿ ಬಿಜೆಪಿಗೆ ಪರ್ಯಾಯವಾಗಲಿಕ್ಕಿರುವ ಯಾವುದೇ ತಾಕತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ಹೇಳುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಪರೋಕ್ಷವಾಗಿ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ STPI ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಮುಸಲ್ಮಾನರ ಬಳಿ ಬಂದು ನೀವು ನಿಂತ ಕಾರಣದಿಂದ ಬಿಜೆಪಿ ಬರ್ತಾ ಇದೆ, ಬಿಜೆಪಿಯ ಬಿ ಟೀಮ್ STPI ಅಂತೇಳಿ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು ಹೇಳ್ತಾರೆ. ಆದರೆ ಆ ರೀತಿ ಹೇಳುವವರ ಮುಂದೆ ಮತದಾರ ಬಂಧುಗಳು ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 100 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕಾಗಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅಂತ ಹೇಳುವಂತದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನೀವು ಪ್ರಶ್ನೆಯನ್ನ ಕೇಳಿ, 100 ಕ್ಷೇತ್ರಗಳು ಕಾಂಗ್ರೆಸ್ ನಿಂತ ಕಾರಣದಿಂದ ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಒಂದು ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂತದ್ದು ಕೇವಲ 7% ಮತಗಳು ಮಾತ್ರ. 50 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಠೇವಣಿಯನ್ನ ಕಳ್ಕೊಂಡಿದ್ದಾರೆ. 10 ರಿಂದ 15 ಸಾವಿರ ಮತಗಳು ಮಾತ್ರ ಸಿಕ್ಕಿದ್ದು. ಈ ಸಂದರ್ಭದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಪರಸ್ಪರ ವೈರಿಗಳಾಗಿ ನಿಂತು ಚುನಾವಣೆಯನ್ನ ಎದುರಿಸಿದ BSP ಮತ್ತು SP ಮುಲಾಯಂ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಮೋದಿಯನ್ನ ಸೋಲಿಸಬೇಕು ಅಂತೇಳಿ ಒಂದಾಗಿ ಕಾಂಗ್ರೆಸ್ನವರನ್ನು ಕೂಡ ಕರೆದಿದ್ರು. ಆದರೆ ಕಾಂಗ್ರೆಸ್ನವರು ಅವರಿಗೆ ತಾಕತ್ತಿರುವುದಕ್ಕಿಂತ ಹೆಚ್ಚು ಸೀಟನ್ನ ಕೇಳಿದಾಗ ಅವರು ಮೈತ್ರಿಯಿಂದ ಹೊರದಬ್ಬಿದ್ರು. ಈಗ ಈ ಕಾಂಗ್ರೆಸ್ 70 ಕ್ಷೇತ್ರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಪರೋಕ್ಷವಾಗಿ 70 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ.
ಅವರಿಗೆ ಉತ್ತರ ಪ್ರದೇಶದಲ್ಲಿ ಎಲ್ಲಿಯವರೆಗೆ ಗೆಲ್ಲುವುದಿಲ್ಲ ಅಂತೇಳಿ ಗೊತ್ತಿದೆ ಅಂತ ಹೇಳಿದರೆ, ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಅಮೇಥಿಯಲ್ಲಿ ನಿಂತುಕೊಂಡು ಗೆಲ್ಲುವುದು ಕಷ್ಟ ಸಾಧ್ಯ ಅಂತೇಳಿ ಅವರಿಗೆ ಗೊತ್ತಿದೆ. ಆ ಕಾರಣಕ್ಕೆ ಕೇರಳದ ವಯನಾಡಿಗೆ ಒಂದು ಇವತ್ತು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಗೆಲ್ಲಿಕ್ಕೆ ಅಸಾಧ್ಯ ಅಂತೇಳಿ ಗೊತ್ತಿರುವಂತಹ ಯುಪಿಯಲ್ಲಿ 70 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುವುದರಿಂದ ಬಿಜೆಪಿಗೆ ಲಾಭ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ದೆಹಲಿಯಲ್ಲಿ ಕಳೆದ ಚುನಾವಣೆಯಲ್ಲಿ 7ಕ್ಕೆ 7 ಸೀಟುಗಳನ್ನ ಬಿಜೆಪಿ ಪಡ್ಕೊಂಡಿತ್ತು. 2ನೇ ಸ್ಥಾನದಲ್ಲಿ ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಇತ್ತು. ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಅರವಿಂದ್ ಕೇಜ್ರಿವಾಲ್ ರಾಹುಲ್ ಗಾಂಧಿಯನ್ನ ಬಹಳಷ್ಟು ಬಾರಿ ಕರೆದು ಹೇಳಿದ್ರು, ನಮ್ಮ ಪಕ್ಷಕ್ಕಿಂತ ಈ ದೇಶದ ಭವಿಷ್ಯ ಮುಖ್ಯ. ಬಿಜೆಪಿಯನ್ನ ದೂರ ಇಡ್ಲಿಕ್ಕಾಗಿ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗದ ಹಾಗೆ ತಡೀಲಿಕ್ಕಾಗಿ ನಾವು ನಮ್ಮ ಸೀಟುಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸ್ಪರ್ಧೆ ಮಾಡಬೇಕು ಅಂತೇಳಿ ಕಳೆದ ಬಾರಿಯ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಹೋದ ಕಾಂಗ್ರೆಸ್ ಅನ್ನ ಆಮ್ ಆದ್ಮಿಯ ಅರವಿಂದ್ ಕೇಜ್ರಿವಾಲ್ ಕರೆದರು ಮೈತ್ರಿಗಾಗಿ. ಆದರೆ 3ನೇ ಸ್ಥಾನಕ್ಕೆ ಹೋದರೂ ಕೂಡ ಪಾಠ ಕಲಿಯದ ಕಾಂಗ್ರೆಸ್ನವರು ಆಮ್ ಆದ್ಮಿಯೊಟ್ಟಿಗೆ ಮೈತ್ರಿ ಮಾಡಿಕೊಳ್ಳಿಲ್ಲ. ಬದಲಿಗೆ 7 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಲವೂ ಕೂಡ ಬಿಜೆಪಿಯನ್ನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳ ಕಳೆದ 5 ವರ್ಷಗಳ ಮೋದಿ ಆಡಳಿತದಲ್ಲಿ ಮೋದಿಯ ವಿರುದ್ಧವಾಗಿ, ಫ್ಯಾಸಿಸಂನ ವಿರುದ್ಧವಾಗಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಹೋರಾಟವನ್ನು ಮಾಡಿದ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ಗೆ ಎಲ್ಲ ಸಮೀಕ್ಷೆಗಳು ಕೂಡ ತೃಣಮೂಲ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ಲಿಕ್ಕಿದೆ ಅಂತೇಳಿ ಹೇಳ್ತಾ ಇದೆ. ಈ ತೃಣಮೂಲ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಅವರನ್ನ ಕರೆದು ಮೈತ್ರಿ ಮಾಡಿಕೊಳ್ಳಿಕ್ಕೆ ಕೇಳಿಕೊಂಡಾಗ ಅಲ್ಲಿ ಪಕ್ಷಕ್ಕೆ ಯಾವುದೇ ನೆಲೆ ಇಲ್ಲದಿದ್ರೂ ಕೂಡ ಮೈತ್ರಿ ಮಾಡಿಕೊಳ್ಳಿಕ್ಕೆ ಒಪ್ಪದೆ ಬೇರೆಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಕಾರಣದಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 100 ಕ್ಷೇತ್ರಗಳಲ್ಲಿ ಬಿಜೆಪಿ ಬರಲಿಕ್ಕಿದೆ ಅಂತ ಹೇಳುವಂತದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆದ್ರೂ ಮುಸಲ್ಮಾನರು ನಿಂತರೆ ಮಾತ್ರ ಬಂದು ಬಿಜೆಪಿ ಬರ್ತದೆ, ಮೋದಿ ಬರ್ತದೆ ಅಂತೇಳಿ ಭಯಪಡಿಸಿ ಮುಸಲ್ಮಾನರ ಮತಗಳನ್ನ ಪಡಿಲಿಕ್ಕೆ ಕಾಂಗ್ರೆಸ್ನವರು ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ನೀವು ಪ್ರಶ್ನೆಯನ್ನ ಮಾಡಬೇಕು. ಯುಪಿಯಲ್ಲಿ 70 ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡುವುದು ಯಾಕೆ? ಅರವಿಂದ್ ಕೇಜ್ರಿವಾಲ್ ಒಟ್ಟಿಗೆ ನೀವು ಮೈತ್ರಿ ಮಾಡಿದ್ದು ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನೊಟ್ಟಿಗೆ ನೀವು ಮೈತ್ರಿ ಮಾಡಲಿಲ್ಲ ಯಾಕೆ ಅಂತ ಹೇಳುವ ಪ್ರಶ್ನೆಯನ್ನ ಕಾಂಗ್ರೆಸ್ನವರ ಬಳಿ ನೀವು ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ 2 ಮುಖಗಳು. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಬಿಜೆಪಿಯನ್ನ ಎದುರಿಸಿರುವಂತಹ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಆದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಬಿಜೆಪಿ ಮತ್ತು RSS ಅನ್ನ ಎದುರಿಸುವಂತಹ ಶಕ್ತಿ ನಮಗೆ ಇದೆ ಅಂತೇಳಿ ನಮಗೆ ಆತ್ಮಾಭಿಮಾನದಿಂದ ಹೇಳಲಿಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ನ ಈ ಕಪಟ ಜಾತ್ಯತೀತತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಅನ್ನ ಕೇಳಿದ್ರು, ಕನಿಷ್ಠ ಪಕ್ಷ ಮುಸ್ಲಿಂ ನಾಯಕರನ್ನ ಕರೆದು ಸಮಾಧಾನ ಪಡಿಸಲಿಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತಯಾರಾಗಲಿಲ್ಲ. ಬದಲಿಗೆ ಹೊರಗೆ ಹೇಳ್ತಾ ಇದ್ರು, ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಅವ್ರು ಗೆಲ್ಲುವುದಿಲ್ಲ ಅಂತ. ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಗೆಲ್ಲೋದಿಲ್ಲ ಅಂತೇಳಿ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ನಾವು ಯಾರು ಕೂಡ ಓಟ್ ಹಾಕೋದಿಲ್ಲ ಅಂತೇಳಿ. ಹಾಗಿದ್ರೆ ಮುಸಲ್ಮಾನರು ಯಾಕೆ ನಿಮಗೆ ಓಟ್ ಹಾಕಬೇಕು? ಅದು ಬಿಡಿ, ಇನ್ನು ಮುಸಲ್ಮಾನರು ಗೆಲ್ಲುವಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಕಡೆ ಟಿಕೆಟ್ ಅನ್ನ ಕೊಟ್ಟಿದೆ ಅಂತೇಳಿ ಕೂಡ ನೀವು ಪ್ರಶ್ನೆ ಮಾಡಿ. ಇಲ್ಲಿನ ಸಚಿವರ ಹತ್ರ, ನಿಮ್ಮ ಶಾಸಕರ ಬಳಿ ಹೋಗಿ ಕೇಳಿ, ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇರಲಿಕ್ಕೆ ಮುಸಲ್ಮಾನರು ಗೆಲ್ಲುವುದಿಲ್ಲ ಅಂತ ಹೇಳುವ ಕಾರಣ ಆದರೆ, ಪಶ್ಚಿಮ ಬಂಗಾಳದ ಜಂಗೀಪುರದಲ್ಲಿ 85% ಮುಸಲ್ಮಾನರಿರುವಂತಹ ಕ್ಷೇತ್ರದಲ್ಲಿ ಅಭಿಜಿತ್ ಮುಖರ್ಜಿ ಅಂತ ಹೇಳುವ ಪ್ರಣವ್ ಮುಖರ್ಜಿಯ ಮಗನಿಗೆ ಸೀಟು ಕೊಟ್ಟದ್ದು ಯಾಕೆ ಅಂತೇಳಿ ನೀವು ಪ್ರಶ್ನೆಯನ್ನ ಮಾಡಿ. ಇಲ್ಲಿ ನಿಂತರೆ ನಾವು ಗೆಲ್ಲುವುದಿಲ್ಲ ಅಂತೆ. 85% ಮುಸಲ್ಮಾನರಿರುವಂತ ಕಡೆಯಲ್ಲಿ ಯಾಕೆ ಮುಸಲ್ಮಾನರಿಗೆ ಸೀಟು ಕೊಡಲಿಲ್ಲ? ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಿರುವಾಗ 50% ಅಲ್ಪಸಂಖ್ಯಾತರಿರುವ ವಯನಾಡು ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ನೀವು ಪ್ರಶ್ನೆಯನ್ನ ಮಾಡಿ. ಕರ್ನಾಟಕಕ್ಕೂ ರಾಹುಲ್ ಗಾಂಧಿ ಬಂದಿದ್ರು ಸ್ಪರ್ಧೆ ಮಾಡುವ ಕುರಿತು ಚರ್ಚೆಯಾಗಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಸಂಶಯ ಇಲ್ಲದೆ ಗೆಲ್ಲುವಂತ ಒಂದೇ ಒಂದು ಕ್ಷೇತ್ರ ಇತ್ತು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ.
ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಕ್ಕಲಿಗರ ಹಿಡಿತದಲ್ಲಿದೆ. ಒಕ್ಕಲಿಗರು ಸೀಟನ್ನ ಬಿಟ್ಟುಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಆ ಕಾರಣಕ್ಕೆ ವಯನಾಡಿನಲ್ಲಿ ಟಿ ಸಿದ್ದಿಕ್ ಅಂತೇಳಿ ಒಬ್ಬ ಮುಸಲ್ಮಾನನಿಗೆ ಟಿಕೆಟ್ ನೀಡಿದ್ದನ್ನ ಕಸಿದು ಇವತ್ತು ರಾಹುಲ್ ಗಾಂಧಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಗಮನಿಸಬೇಕಾದ್ದು ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರನ್ನ, ದಲಿತರನ್ನ ಇಲ್ಲಿನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೇವಲ ಮತ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಆತ್ಮೀಯರೇ, ಈ ರೀತಿಯಲ್ಲಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ, ದಲಿತರನ್ನ ಕಡೆಗಣಿಸಿ ಆ ಮೂಲಕ ರಾಜಕೀಯ ಮಾಡ್ತಾ ಇದೆ. ಈಗ ಚುನಾವಣೆ ಬಂದಾಗ ಅತ್ಯಂತ ಹೆಚ್ಚು ಅಪಪ್ರಚಾರಗಳು ಪ್ರಾರಂಭ ಆಗಿದೆ STPಯ ಕುರಿತು. ಈಗ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಸಲ ಒಂದು ಚಾನ್ಸ್ ಉಂಟು ಅಂತೇಳಿ ಮುಸಲ್ಮಾನರ ಬಳಿ, ದಲಿತರ ಬಳಿ ಒಂದು ಹೇಳುವುದು, ಈ ಸಲ ಒಂದು ಚಾನ್ಸ್ ಇದೆ. ಇದು ನಾವು 30 ವರ್ಷದಿಂದ ಕೇಳ್ತಾ ಇದ್ದೇವೆ, ಈ ಸಲ ಒಂದು ಚಾನ್ಸ್ ಇದೆ ಅಂತೇಳಿ. ವಾಸ್ತವದಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಕ್ಕೆ ಯಾರು ಕೂಡ ತಯಾರಿರಲಿಲ್ಲ. ಎಲ್ಲರೂ ಕೂಡ ನಮಗೆ ಬೇಡ ಬೇಡ ಅಂತ ಹೇಳಿದಾಗ ಇಲ್ಲಿನ ಜಿಲ್ಲೆಯ ಎಲ್ಲ ನಾಯಕರನ್ನ ದೆಹಲಿಗೆ ಕರೆಸಿದರು ರಾಹುಲ್ ಗಾಂಧಿ ಅವರು. ಕರೆಸಿ ಹೇಳಿದ್ರು, ನೀವು ತಕೊಳ್ಳಿ ಅಂತೇಳಿ ಎಲ್ಲರ ಬಳಿ ಹೇಳಿದಾಗ ಎಲ್ಲರೂ ಹೇಳಿದ್ರು ನಮಗೆ ಬೇಡ ಬೇಡ ಅಂತ ಹೇಳಿ ಕೊನೆಗೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಭ್ಯರ್ಥಿಯೇ ಇಲ್ಲದೆ ಆಗ್ತಾರೆ ಅಂತ ಹೇಳುವಂತ ಒಂದು ಸಂದರ್ಭ ಬಂದಾಗ ಒಬ್ಬ ಯುವಕನಿಗೆ ಸೀಟನ್ನ ಕೊಟ್ಟು ನೀನು ನಿಲ್ಲು ಅಂತೇಳಿ ನಿಲ್ಲಿಸಿದ್ದು ಅಂತೇಳಿ ಒಂದು ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ನಿಲ್ಲಿಸಿದೆ ಅಂತೇಳಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ಗೊತ್ತಿತ್ತು ನಾವು ಸೋಲ್ತೇವೆ ಅಂತೇಳಿ. ಆದರೆ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇರುವಾಗ ಕಾಂಗ್ರೆಸ್ಸಿನ ಮಾಜಿ ಸಂಸದರು ಈಗ ಕಾಂಗ್ರೆಸ್ ಅಲ್ಲಿದ್ದಾರೋ ಬಿಜೆಪಿಯಲ್ಲಿದ್ದಾರೋ ಅಂತೇಳಿ ಯಾರಿಗೂ ಗೊತ್ತಿಲ್ಲದಂತಹ ಜನಾರ್ದನ ಪೂಜಾರಿ ಅವರು ವೇದಿಕೆಯಲ್ಲಿ ಬಂದು ಮಿಥುನ್ ರೈ ಅವರಿಗೆ ಒಂದು ಆಶೀರ್ವಾದ ಮಾಡಿದ್ರು, ನೀನು ಈ ಸಲ ಗೆಲ್ತಿ ಅಂತೇಳಿ. ಈ ಆಶೀರ್ವಾದವನ್ನ ನಂಬಿಕೊಂಡು ಕಾಂಗ್ರೆಸ್ನವರು ಈ ಸಲ ಗೆಲ್ತೇವೆ ಅಂತ ಹೇಳುವಂತ ಒಂದು ಹುಮ್ಮಸ್ಸು ಅವರಲ್ಲಿ ಹುಟ್ಟಿಕೊಂಡಿತ್ತು. ಆದರೆ ಈ ಜನಾರ್ದನ ಪೂಜಾರಿ ಅವರು ಒಂದು ದಿನ ಹಿಂದೆ ನಳಿನ್ ಕುಮಾರ್ ಕಟೀಲ್ಗೂ ಆಶೀರ್ವಾದ ಮಾಡಿದ್ರು. ಒಂದು ವೇಳೆ ನಾಳೆ ನಾವು ಇಲಿಯಾಸ್ ತುಂಬೆ ಅವರನ್ನ ಕರ್ಕೊಂಡು ಹೋದರೆ ಇಲಿಯಾಸ್ ತುಂಬೆ ಅವರಿಗೂ ಅವರು ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಜನಾರ್ದನ ಪೂಜಾರಿಯವರ ಬಳಿ ಆಶೀರ್ವಾದ ಕೇಳಲಿಕ್ಕೆ ಹೋಗುವಂತ ಅಗತ್ಯ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇಲ್ಲ ಅಂತ ಹೇಳುವ ಕಾರಣಕ್ಕೆ ನಾವು ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಾರ್ದನ ಪೂಜಾರಿ ಯಾರಿಗೆಲ್ಲ ಆಶೀರ್ವಾದ ಮಾಡಿದಾರೋ ಅವರೆಲ್ಲರೂ ಸೋತಿದ್ದಾರೆ. ಈ ಬಾರಿ ನಳಿನ್ ಕುಮಾರ್ ಕಟೀಲ್ಗೂ ಮಿಥುನ್ ರೈ ಅವರಿಗೂ ಜನಾರ್ದನ ಪೂಜಾರಿ ಅವರು ಆಶೀರ್ವಾದ ಮಾಡಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಇವರಿಬ್ಬರು ಕೂಡ ಸೋಲ್ತಾರೆ. ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು ಈ ಜಿಲ್ಲೆಯ ಸಂಸದನಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಚುನಾವಣೆಗಳ ಹತ್ತಿರ ಬರ್ತಾ ಇರುವಂತ ಸಂದರ್ಭಗಳಲ್ಲಿ ಜನರ ಬಳಿ ಮತವನ್ನ ಕೇಳಲಿಕ್ಕೆ ಹೋದಾಗ, ವಿಶೇಷವಾಗಿ ಅಲ್ಪಸಂಖ್ಯಾತರ ಬಳಿ ಓಟು ಕೇಳಲಿಕ್ಕೆ ಹೋದಾಗ ಎಲ್ಲ ಭಾಗದಲ್ಲೂ ಕೂಡ ಮುಸ್ಲಿಂ ನಾಯಕರಿಂದ ಹಿಡಿದು ಸ್ಥಳೀಯ ಮಟ್ಟದ ಜನಸಾಮಾನ್ಯರು ಕೂಡ ಈ ಸಲ ನಾವೊಂದು STPಗೆ ಹಾಕ್ತೇವೆ ಅಂತೇಳಿ ಕಾಂಗ್ರೆಸ್ನ ನಾಯಕರ ಬಳಿ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಈ ರೀತಿಯ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವತ್ತು ಭ್ರಮನಿರಸಗೊಂಡು STPಯ ವಿರುದ್ಧ ಅಪಪ್ರಚಾರಗಳನ್ನ ಮಾಡಲಿಕ್ಕೆ, ಬೇರೆ ಬೇರೆ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಲಿಕ್ಕೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಡಿಟ್ ಡಿಲೀಟ್ ಮಾಡಿ ಪ್ರಚಾರ ಮಾಡಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿನ ಪ್ರಜ್ಞಾವಂತ ಮತದಾರರು ಅದನ್ನು ಕೂಡ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ಕೊನೆಯದಾಗಿ ಬಂದು STP ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತೇಳಿ ನಿಮ್ಮ ಬಳಿ ಮತದಾರರ ಬಳಿ ಬಂದು ಕಾಂಗ್ರೆಸ್ನ ಕೆಲವು ಅಲ್ಪಸಂಖ್ಯಾತ ನಾಯಕರು ಹೇಳಲಿಕ್ಕೆ ನಾಳೆಯಿಂದ ಶುರು ಆಗ್ತದೆ. ಕೆಲವೊಮ್ಮೆ ಇವತ್ತು ಕೆಲವು ಕಡೆ ಪ್ರಾರಂಭ ಆಗಿರಬಹುದು. ಆದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು, STPI ಸೈಲೆಂಟ್ ಆಗಿದೆ ಅಂತ ಹೇಳಿದ್ರೆ ಅದು ವಾಸ್ತವದಲ್ಲಿ ಅದೊಂದು ಕೋಡ್ ವರ್ಡ್. ಅದು ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಬಳಸುವಂತ ಒಂದು ಕೋಡ್ ವರ್ಡ್. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅದರ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವ ಅಲ್ಪಸಂಖ್ಯಾತರಾದ ನಾವು ಈ ಸಲ ಸ್ವಲ್ಪ ಸೈಲೆಂಟ್ ಆಗಿದ್ದೇವೆ, ನೀವು STPಗೆ ಓಟು ಹಾಕಿ ಅಂತ ಹೇಳುವುದರ ಒಂದು ಸೂಚನೆ ಅಂತೇಳಿ ನೀವು ತಿಳ್ಕೊಳ್ಬೇಕು. ಯಾಕೆ ಅವರು ಆ ರೀತಿ ಕೋಡ್ ವರ್ಡ್ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹಿರಂಗವಾಗಿ STPಗೆ ಓಟು ಹಾಕಿ ಅಂತೇಳಿ ಹೇಳಿದ್ರೆ ಅವರಿಗೆ ಪಕ್ಷದಲ್ಲಿ ನಾಳೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದನ್ನ ಹೇಳದೇ ಇದ್ರೆ
ಇವತ್ತು ಈಗಲೇ ಕಾಂಗ್ರೆಸ್ನ ಮೀಟಿಂಗ್ ಅಲ್ಲಿ ಹೇಳಿದಾರಂತ ಅವರಿಗೆ, ನೀವು ಜಾಸ್ತಿಯಾಗಿ ನಮ್ಮ ಸ್ಟೇಜ್ಗಳಲ್ಲಿ ಬರಬಾರದು, ಫೀಲ್ಡ್ ವರ್ಕಿಗೆ ನಿಮ್ಮವರು ಇರುವಂತ ಏರಿಯಾದಲ್ಲಿ ಮಾತ್ರ ಹೋದ್ರೆ ಸಾಕು, ನಾವು ಕೇಸರಿ ಸಾಲನ್ನ ಹಾಕಿಕೊಂಡು ಬೇರೆ ಕಡೆ ನಾವು ಪ್ರಚಾರ ಮಾಡ್ತೇವೆ, ಇಷ್ಟು ವರ್ಷ ಮುಸಲ್ಮಾನರನ್ನ ಮಂಗ ಮಾಡಿದ್ದೇವೆ, ಈ ಸಲ ನಾವು ಸ್ವಲ್ಪ ಹಿಂದೂಗಳನ್ನು ಕೂಡ ಮಂಗ ಮಾಡಲಿಕ್ಕೆ ಕೇಸರಿ ಸಾಲನ್ನ ಹಾಕಿ ಹೋಗ್ತೇವೆ ಅಂತೇಳಿ ಅವರು ಹೇಳಿದ್ದಾರೆ. ಮತದಾರರು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಅವರ ಮನಸ್ಸಿನ ಅಂತರಾಳದಲ್ಲಿರುವಂತಹ ಒಂದು ನೋವಿದೆ, ನಮ್ಮನ್ನ ಈ ಪಕ್ಷ ಕಡೆಗಣಿಸಿದೆ ಅಂತ ಹೇಳುವ ನೋವಿದೆ. ಆ ನೋವನ್ನ ತೋಡಿಕೊಳ್ಳಿಕ್ಕೆ ಅವರಿಗೆ ಬೇರೆ ದಾರಿ ಇಲ್ಲದೆ ಇರುವ ಕಾರಣಕ್ಕೆ ನಿಮ್ಮ ಬಳಿ ನಾಳೆಯಿಂದ ಬಂದು ಹೇಳ್ತಾರೆ, STP ಅವರ ಬಳಿ ನಾವು ಮಾತಾಡಿದ್ದೇವೆ, ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅದರ ಅರ್ಥ ಒಂದು ಸರಿ, STP ಅವರ ಬಳಿ ಬಂದು ಮಾತಾಡಿದ್ದೇವೆ ಅಂತ ಹೇಳುವಂಥದ್ದು ಸರಿ, ಆದ್ರೆ ಸೈಲೆಂಟ್ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ನಾವು ಸೈಲೆಂಟ್ ಆಗಿದ್ದೇವೆ, ನೀವು STPಗೆ ಮತ ಹಾಕಿ ಅಂತೇಳಿ ಆಗಿದೆ ಅದರ ಅರ್ಥ. ಅದರಿಂದ ಈ ಅರ್ಥ ಏನು ಅಂತ ಹೇಳುವಂಥದ್ದನ್ನ ನಾಳೆಯಿಂದ ಮನೆ ಮನೆಗೆ ಹೋಗಿ ತಲುಪಿಸುವಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗಿದೆ. ಯಾಕೆಂತೇಳಿದ್ರೆ ನಮ್ಗೆ ಜನರ ಮುಂದೆ ಹೋಗಿ ಮತವನ್ನ ಕೇಳುವಂತ ನೈತಿಕತೆ ಇದೆ. ಕಳೆದ 5 ವರ್ಷ ಮೋದಿ ಆಡಳಿತದಲ್ಲಿದ್ದಾಗ ಬಿಜೆಪಿಯ ಆಡಳಿತದಲ್ಲಿ ಇಲ್ಲಿನ ಅಲ್ಪಸಂಖ್ಯಾತರು ಮತ್ತು ದಲಿತರು ಬೀದಿ ನಾಯಿಗಳಂತೆ ಅವನ್ನ ಹೊಡೆದುಕೊಳ್ಳುವಾಗ ಯಾವ ಕಾಂಗ್ರೆಸ್ಸಿನ ಸಂಸದನು ಕೂಡ ನಮಗಾಗಿ ಶಬ್ದ ಎತ್ತಲಿಲ್ಲ. ಸಂಸತ್ತಿನಲ್ಲಿ ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಲಿಲ್ಲ, ಅವರಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಅವರು ಹೋರಾಟ ಮಾಡಲಿಲ್ಲ. ಬದಲಿಗೆ ಈ ದೇಶದಲ್ಲಿ ನಡೆದ ಎಲ್ಲಾ ಗುಂಪು ಹತ್ಯೆಗಳಲ್ಲಿ ಬಲಿಯಾದ ಕುಟುಂಬಗಳನ್ನ ಕಣ್ಣೀರು ಒರೆಸಿ ಅವರೊಟ್ಟಿಗೆ ನಿಂತು ಹೋರಾಟ ಮಾಡಿದಂತ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ ಅಂತ ಹೇಳುವಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಜಾರ್ಖಂಡ್ನಲ್ಲಿ ಮಜಲೂಮ್ ಅನ್ಸಾರಿ ಮತ್ತು ಇಮ್ತಿಯಾಜ್ ಖಾನ್ ಅಂತ ಹೇಳುವ 12 ವರ್ಷ ಪ್ರಾಯದ ಇಮ್ತಿಯಾಜ್ ಖಾನ್ ಅವರನ್ನ ಈ ಗೋರಕ್ಷಕರು ಕೊಲೆ ಮಾಡಿದಂತ ಸಂದರ್ಭ, 2 ದಿನದ ನಂತರ ನಮ್ಮ ರಾಷ್ಟ್ರೀಯ ನಾಯಕರು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭ. ಆ ಸಂದರ್ಭದಲ್ಲಿ 12 ವರ್ಷ ಪ್ರಾಯದ ಇಮ್ತಿಯಾಜ್ ಖಾನ್ ನ ತಾಯಿ ನಮ್ಮ ರಾಷ್ಟ್ರೀಯ ನಾಯಕರ ಬಳಿ ಹೇಳಿದ್ರು, ನನ್ನ ಮಗ ಅವನಿಗೆ ಉದ್ಯೋಗವನ್ನ ಕೊಟ್ಟು ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆ ಉದ್ಯೋಗವನ್ನ ಪಡೆದು ಅವನನ್ನ ಬೆಳೆಸಬೇಕು ಅಂತ ನನಗೆ ಆಗ್ರಹ ಇತ್ತು. ಆದರೆ ಮನೆಯಲ್ಲಿರುವ ಕಡು ಬಡತನದ ಕಾರಣದಿಂದ 12 ವರ್ಷ ಪ್ರಾಯದಲ್ಲೇ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ನಾನು ದನದ ವ್ಯಾಪಾರಿಯೊಟ್ಟಿಗೆ ಕೂಲಿ ಕೆಲಸಕ್ಕೆ ಕಳಿಸಿದ್ದೆ. ಒಂದು ದಿನ ಒಂದು ಫೋನ್ ಕಾಲ್ ಬರ್ತದೆ. ಆ ಫೋನ್ ಕಾಲ್ ಏನಾಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಮಗನ ಕೊಲೆಯಾಗಿದೆ ಅಂತ ಹೇಳೋ ಫೋನ್ ಕಾಲ್ ಬಂದು ನಾನು ಹೋಗಿ ನೋಡಿದ್ರೆ ನನ್ನ ಮಗನ ಮೈಯತ್ತನ್ನ ಹಗ್ಗದಲ್ಲಿ ನೇತು ಹಾಕಿ ಮರದಲ್ಲಿ ನೇತು ಹಾಕಿದ ದೃಶ್ಯ ರೂಪದಲ್ಲಿ ನನಗೆ ಕಾಣಲಿಕ್ಕೆ ಸಾಧ್ಯ ಆಯಿತು. ಇಂದಿಗೆ 2 ದಿನಗಳಾಯ್ತು. ನಾನು ಇದುವರೆಗೆ ಓಟು ಹಾಕಿದ ಯಾವ ರಾಜಕೀಯ ಪಕ್ಷದವರು ಕೂಡ ನನ್ನ ಬಳಿ ಬರಲಿಲ್ಲ, ಯಾವುದೇ ಮುಖಂಡರು ಕೂಡ ನಮ್ಮ ಬಳಿ ಬರಲಿಲ್ಲ. ಆದ್ರೆ ಯಾವುದೋ ದೂರದ ಪ್ರದೇಶದಿಂದ ಪರಿಚಯ ಇಲ್ಲದ ನೀವಾದರೂ ಬಂದಿದ್ದೀರಿ ಅಂತೇಳಿ ಕಣ್ಣೀರು ಹಾಕಿದಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ರು ಆ ತಾಯಿಯ ಬಳಿ, 12 ವರ್ಷದ ಈ ಮಜಲೂಮ್ ಅನ್ಸಾರಿ ಅಂತ ಹೇಳುವ ನಿಮ್ಮ ಮಗ ಇದು ಕೇವಲ ನಿಮ್ಮ ಮಗ ಮಾತ್ರ ಅಲ್ಲ, ಬದಲಿಗೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ STPಯ ಕಾರ್ಯಕರ್ತನ ಮಗಳು ಕೂಡ ಆಗಿದ್ದಾರೆ. ಆದ್ದರಿಂದ ಅವನೊಟ್ಟಿಗೆ ನಿಂತು ನಾವು ನಿಮಗೆ ನ್ಯಾಯವನ್ನ ದೊರಕಿಸಿಕೊಡ್ತೇವೆ ಅಂತ ನಾವು ಹೇಳಿಕೊಂಡು ಬಂದಿದ್ದೆವು. 2 ವರ್ಷಗಳ ಕಾಲ ಈ ಕೇಸನ್ನ ನಾವು ನಡೆಸಿದೆವು. ವಕೀಲರು ಕೇಸು ತೆಗೆದುಕೊಳ್ಳಿಕ್ಕೆ ಹಿಂಜರಿದಾಗ ಬೇರೆ ರಾಜ್ಯಗಳಿಂದ ನಮ್ಮ ಪಕ್ಷದ ವಕೀಲರು ಹೋಗಿ ಕೇಸನ್ನ ನೋಡಿದೆವು. ಅಲ್ಲಿ ಸಾಕ್ಷಿ ಹೇಳಲಿಕ್ಕೆ ಹೋದಂತ ಸ್ಥಳೀಯರಿಗೆ ಇದೇ ಗೂಂಡಾಗಳು ಬಂದು ಬೆದರಿಕೆ ಹಾಕಿದ್ರು, ನೀವು ನಮ್ಮ ವಿರುದ್ಧ ಸಾಕ್ಷಿ ಹೇಳಿದ್ರೆ ಅವ್ರನ್ನ ಕೊಲೆ ಮಾಡ್ತೇವೆ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಹೇಳಿದೆವು, ನಿಮ್ಮ ಮೈಯನ್ನ ಮುಟ್ಟಬೇಕಾದ್ರೆ ನಮ್ಮ ಕಾರ್ಯಕರ್ತರ ಜೀವ ಹೋಗಬೇಕು ಅಂತೇಳಿ ನಾವು ಅವರಿಗೆ ಸೆಕ್ಯೂರಿಟಿಯನ್ನ ಕೊಟ್ಟು 2 ವರ್ಷಗಳ ಕಾಲ ಕೇಸನ್ನ ನಡೆಸಿ ಆರೋಪಿಗಳಿಗೆ ಜೀವವಾದಿ ಶಿಕ್ಷೆಯನ್ನ ದೊರಕಿಸಿಕೊಟ್ಟಂತ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. 4 ದಿನಗಳ ಹಿಂದೆ ಅಸ್ಸಾಂನಲ್ಲಿ ಶೌಕತ್ ಅಲಿ ಅಂತ ಹೇಳುವ 60 ವರ್ಷ ಪ್ರಾಯದ ವಯೋವೃದ್ಧನನ್ನ ಬೀದಿಯಲ್ಲಿ ಹೊಡೆದು, ಗುಂಪಾಗಿ ಸೇರಿ ಹೊಡೆದು ಹಂದಿ ಮಾಂಸವನ್ನ ತಿನ್ನಿಸಿದ ಘಟನೆ ನಡೆಯಿತು. ಈ ಚುನಾವಣಾ ಪ್ರಚಾರ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾವನೆ ಮಾಡಿ ಅವರ ಕುಟುಂಬಗಳಿಗೆ ಹೋಗಿ ಅವರ ಕಣ್ಣೀರನ್ನ ಒರೆಸಿದಂತ ಒಂದು ಪಕ್ಷ ಇದ್ರೆ ಅದು STP ಮಾತ್ರ, ಕಾಂಗ್ರೆಸ್ನವರು ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರ ಬಾಯಿಯಲ್ಲಿ ಈ ಕಣ್ಣೀರಿನ ಸಮಸ್ಯೆಗಳ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಈ ಶೋಷಿತ ಸಮುದಾಯಗಳ ಪರವಾಗಿ ಯಾವತ್ತೂ ಕೂಡ ಇರಲಿಲ್ಲ ಅಂತ ಹೇಳುವಂತ ನಾವು ಗಮನಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ಸೇರುವ ನನ್ನ ಪಕ್ಷದ ಕಾರ್ಯಕರ್ತರೇ, ಮತದಾರ ಬಂಧುಗಳೇ, ನಾವು ಸತ್ಯ ಮತ್ತು ನ್ಯಾಯಕ್ಕಾಗಿ ನಿಮ್ಮ ಹತ್ರ ಮತವನ್ನ ಕೇಳ್ತಾ ಇದ್ದೇವೆ. ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರು
ಕಳೆದ 3 ವರ್ಷಗಳಿಂದ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಗುಂಪು ಹತ್ಯೆಗೆ ಬಲಿಯಾದ ಅಲ್ಪಸಂಖ್ಯಾತ ಮತ್ತು ದಲಿತ ಕುಟುಂಬಗಳ ಮನೆಗಳಿಗೆ ಭೇಟಿ ಕೊಟ್ಟು ಅವರನ್ನ ಕಣ್ಣೀರನ್ನ ಒರೆಸಿ ಅವರ ನೋವುಗಳನ್ನ ಅರ್ಥ ಮಾಡಿಕೊಂಡು ಅವರಿಗಾಗಿ ತನ್ನ ಊರಿನ ಮನೆಯನ್ನ ಕುಟುಂಬವನ್ನ ಬಿಟ್ಟು ಉತ್ತರ ಭಾರತದಲ್ಲಿ ಅವರೊಂದಿಗೆ ನಿಂತು ಹೋರಾಟ ಮಾಡಿದ ಹೋರಾಟಗಾರರನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ಈ ಇಲಿಯಾಸ್ ತುಂಬೆ ಅವರಿಗೆ ನೀವು ಹಾಕುವ ಮತ ಅದು ಪವಿತ್ರವಾದ್ದು. ಯಾವತ್ತೂ ಕೂಡ ಈ ಮತ ವೇಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲೂ ಕೂಡ ನಿಮ್ಗೆ ಪ್ರತಿಫಲ ಸಿಗ್ಲಿಕ್ಕಿರುವಂತಹ ಮತಗಳು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಸೇರುವಂತಹ ಎಲ್ಲ ನನ್ನ ಮತದಾರ ಬಂಧುಗಳು ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲ ಅಪಪ್ರಚಾರಗಳನ್ನು ಕೂಡ ಕಡೆಗಣಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಮರ್ಥ ಅಭ್ಯರ್ಥಿಯಾಗಿರುವಂತಹ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರ ಗ್ಯಾಸ್ ಸಿಲಿಂಡರ್ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿಸಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ ಟಿ ಪಿ.